ಗದಗ ಜಿಲ್ಲೆಯ ಹಳ್ಳಿಗಳಲ್ಲೂ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಮೊಹರಂ ಹಬ್ಬ ಅದ್ದೂರಿಯಾಗಿ ಆಚರಣೆ. ಗದಗ ನಗರ ಸೇರಿದಂತೆ ಎಲ್ಲ ಹಳ್ಳಿಗಳಲ್ಲೂ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಹಬ್ಬವಾದ ಮೊಹರಂ ಹಬ್ಬವನ್ನ ಆಚರಣೆ ಮಾಡಲಾಯಿತು. ಈ ವೇಳೆ ಕೆಲವು ಹಳ್ಳಿಗಳಲ್ಲಿ ದೇವರು ಹೇಳುವ ಶಾಸ್ತ್ರ ಪ್ರತಿ ವರ್ಷ ಹಬ್ಬದಂದು ನಡೆಯುತ್ತದೆ. ಅದೇ ರೀತಿ ಈ ವರ್ಷ ಯಾವ ಬೆಳೆ ಚೆನ್ನಾಗಿ ಬರುತ್ತದೆ ಎಂದು ಹಾಗೂ ಬೆಳೆಯ ಬಗ್ಗೆ ಕೇಳಲಾಯಿತು. ಅದರಂತೆ ಈ ಬಾರಿ ಹಾಗೂ ಎಲ್ಲ ಬೆಳೆ ಚೆನ್ನಾಗಿ ಬರುತ್ತದೆ ಎಂದು ದೇವರು ಹೇಳಿದಾಗ ನೆರೆದಿದ್ದ ಹಳ್ಳಿಗರಲ್ಲಿ ಸಂತೋಷ ಮನೆ ಮಾಡಿತ್ತು. ಹಾಗೂ ಅಲ್ಲಿಯ ದವಸ ಧಾನ್ಯಗಳನ್ನು ತೆಗೆದುಕೊಂಡು ತಾವು ಬಿತ್ತುವ ಬೀಜದಲ್ಲಿ ಮಿಶ್ರಣ ಮಾಡಿ ಬಿತ್ತಿದರೆ ಒಳ್ಳೆಯ ಫಸಲು ಬರುತ್ತೆ ಎಂಬುದು ಜನರ ನಂಬಿಕೆ. ಅದರಂತೆ ಹೆಜ್ಜೆ ಮಜಲು ನೋಡಲು ಖುಷಿ ಎನಿಸುತ್ತಿತ್ತು. ಹಾಗೂ ವರ್ಷಕ್ಕೆ ಒಂದು ದಿನ ವಿಶೇಷ ಸಿಹಿ ತಿನಿಸು ಚೋಂಕೆ ಮಾಡಿ ದೇವರಿಗೆ ಎಡೆ ನೀಡಿ ತಿನ್ನುವ ಪ್ರತೀತಿ ಇದೆ. ಹಾಗೂ ಪ್ರತಿ ವರ್ಷ ನಮ್ಮ ಊರಲ್ಲಿ ಎಲ್ಲ ಜಾತಿ ಧರ್ಮದವರು ಸೇರಿಕೊಂಡು ಈ ಹಬ್ಬವನ್ನ ಚೆನ್ನಾಗಿ ಮಾಡಿಕೊಂಡು ಬರುತ್ತಿದ್ದೇವೆ ಎಂದು ಊರಿನ ಹಿರಿಯ ನಾಯಕರಾದ ಶಂಕರ್ ಕಳಿಗೊನ್ನವರ್ ತಿಳಿಸಿದರು. ವರದಿ ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ್ ಹೂಗಾರ್, ಗದಗ. ತಾಲೂಕ ಮಲ್ಲಾಪುರ ಗ್ರಾಮದ ಈ ಒಂದು ಮೊಹರಂ ಹಬ್ಬದ ಪ್ರಯುಕ್ತ ಪ್ರತಿ ವರ್ಷ ಮಲ್ಲಾಪುರ ಗ್ರಾಮದ ಎಲ್ಲ ಗುರು ಹಿರಿಯರು ಮತ್ತು ಇಸ್ಲಾಂ ಕಮಿಟಿ ಕೂಡ ಎಲ್ಲ ಗ್ರಾಮದ ಯುವಕರು ಎಲ್ಲರೂ ಕೂಡಿಕೊಂಡು ಒಂದು ಅದ್ಭುತವಾದಂಥ ಈ ಹಬ್ಬವನ್ನು ಆಚರಣೆಯನ್ನು ನಾವೆಲ್ಲ ಮಾಡ್ತಾ ಬಂದಿದ್ದೇವೆ. ಬಹುಶಃ 50-60 ವರ್ಷಗಳ ಕಾಲ ಇಲ್ಲಿ ನಮ್ಮ ಗ್ರಾಮದಾಗಿ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನಡೆಸ್ಕೊಳ್ತಾ ಬಂದಂಥ ಈ ಹಬ್ಬವನ್ನು ಈ ಸಲ ಕೂಡ ಬಹಳ ಅತಿ ಅದ್ಭುತವಾಗಿ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬಂದೇವೆ. ಈಗೂ ಕೂಡ ನಡೀತೀವಿ. ವಿಶೇಷವಾಗಿ ಇಲ್ಲಿ ನಡೀತಕ್ಕಂಥ ಈ ದೇವರು ಹೇಳುವ ಟೈಮ್ನೊಳಗೆ ನಾವೆಲ್ಲ ಇಲ್ಲಿಂದ ಪ್ರತೀತಿಯಾಗಿ ನೋಡ್ಕೊತ ಬಂದಿದ್ದ ದೃಷ್ಟಿಯಿಂದ ಇಲ್ಲೇನು ಅವರೆಲ್ಲ ಕಾಳು ಕಡಿಗಳನ್ನು ಕೂಡಿಸಿ ರೈತರ ದವಸ ಧಾನ್ಯಗಳನ್ನು ಕೂಡಿಸಿ ಇಲ್ಲಿ ಅವತ್ತು ಏನು ಹೇಳ್ತಾರ ಅದೆಲ್ಲ ಸತ್ಯ ಹಾಕ್ಕೊತ ಬಂದೈತೆ ಅನ್ನುವಂಥದ್ದು. ಈ ವರ್ಷವೂ ಕೂಡ ಆ ಪ್ರಕಾರ ಮಳೆ ಆಗಲಿ ಬೆಳೆ ಆಗಲಿ ಆ ದೇವ್ರ ಬಾಯಲಿಂದ ಏನು ಆಗ್ತೈತಲ್ಲ ಅದನ್ನೆಲ್ಲ ನಾವು ಹಿಂದೆ ಕೇಳ್ಕೊತ ಬಂದೇವಲ್ಲ, ಅದು ಈ ವರ್ಷನೂ ಕೂಡ ಅವ್ರು ಹೇಳ್ಯಾರ ಮಳೆ ಆಗ್ತೈತೆ ಅಂತ ಹೇಳಿ. ಅದ್ರ ಜೊತೆಗೆ ಈಗ ಮಳೆ ಆಗತ್ತಂತ ಹೇಳಿದ್ರೆ ಅದ್ರ ಜೊತೆಗೆ ಹೆಸರು ಸ್ವಲ್ಪ ಕಡಿಮೆ ಬಂತು, ಉಳಿಕಿದ ಎಲ್ಲ ಪೀಕ್ಗಳು ಚೆನ್ನಾಗಿ ಬರುತ್ತೆ ಅನ್ನುವಂಥದ್ದು ಒಂದು ಚೆನ್ನಾಗಿ ಬರುತ್ತೆ. ಹೆಸರು ಸ್ವಲ್ಪ ಕಡಿಮೆ ಬಂತು, ಅದ್ರ ಬಗ್ಗೆ ಏನೇ ಇಲ್ಲ ಅವ್ರ ಅದ ಇಲ್ಲಿ ಏನು ಹೇಳ್ತಾರ ಅದ ಹಾಕೊಂತನ ಬಂದೈತೆ. ಬಹುಶಃ ಎಲ್ಲ ಕಾಳು ಕಡಿ ತಂದಿರ್ತಾರಲ್ಲ ಎಲ್ಲ ಮಿಕ್ಸರ್ ಮಾಡಿದ್ರ ಜೊತೆಗೆ ಸ್ವಲ್ಪ ಹೆಸರು ಕಾಳು ಕಡಿಮೆ ಬಂತ ಕಡಿಮೆ ಬಂದೈತೆ ಅಂತಂದ್ರು ಬಹುಶಃ ಅದ್ರಿಗೆ ಹೆಸರು ಬಂದೈತಿ ಅಂದ್ರೆ ಒಂದ್ ಕಾಳು ಬಂದ್ರು ಮುಗಿತೆ. ಬಟ್ ಆ ಪ್ರಕ್ರಿಯೆ ಏನಿಲ್ಲ ಹಾಕೊಂತ ಬಂದೈತಲ್ಲ ಹಂಗಾಗೈತಿ. ಪ್ರತಿ ವರ್ಷ ನಾನು ಈ ಬಹುಶಃ 15ರಿಂದ 16 ವರ್ಷ ಇಲ್ಲಿ ಬರಕತ್ತಿ. ಅವರು ಯಾವಾಗ ಇದನ್ನ ಮಾಡ್ಕೊಂತ ಬಂದಾರ ಮಳೆ ಆಗತ್ತಂದ್ರ ಹಾಕೊಂತನ ಬಂದೈತಿ. ಈ ವರ್ಷನೂ ಕೂಡ ಆಗತ್ತಂತ ಹೇಳ್ಯಾರ. ಆ ಪ್ರಕಾರ ಆ ದೇವ್ರ ಶಕ್ತಿ ಮತ್ತು ಇಲ್ಲೆಲ್ಲ ಸಮುದಾಯದವ್ರು ಕೂಡಿ ಮಾಡುವುದರಿಂದ ಬಹಳ ಅದು ನಡ್ಕೊಂತ ಬಂದೈತೆ ಅನ್ನುವಂಥ ಮಾತನ್ನು ಇಲ್ಲಿ ಹೇಳಕ್ ಬಯಸ್ತೀನಿ. ವಿಶೇಷವಾಗಿ ಇಲ್ಲಿ ಆ ಸಮುದಾಯ ನಮ್ಮ ಎಲ್ಲ ಸಮುದಾಯನ ಕರ್ಕೊಂಡ ಈ ಒಂದು ಮೊಹರಂ ಹಬ್ಬವನ್ನು ಪ್ರತಿ ವರ್ಷ ಮಾಡ್ಕೊತ ಬಂದಾರ. ಅವರಿಗೆ ಮತ್ತೊಮ್ಮೆ ವಿಶೇಷವಾಗಿ ನಾವು ಗ್ರಾಮಸ್ಥರು ಎಲ್ಲರೂ ಕೂಡ್ಕೊಂಡು ಸಹಕಾರವಾಗಿ ಅವ್ರದ್ದು ಯಾವುದೇ ಕಾರ್ಯಕ್ರಮ ಬಂದರೂ ನಾವೆಲ್ಲರೂ ಕೂಡ ಮಲ್ಲಾಪುರದ ಎಲ್ಲ ಸಮುದಾಯದವರು ಆ ಇಸ್ಲಾಂ ಕಮಿಟಿ ಕೂಡ ಇರ್ತೇವೆ ಅನ್ನುವಂಥ ಮಾತನ್ನು ಇಲ್ಲಿ ಹೇಳಿಕೆ ಬಯಸ್ತೀನಿ. ಇದನ್ನು ಬಹಳ ಸಂತೋಷದಿಂದ ಈ ಹಬ್ಬವನ್ನು ಆಚರಣೆ ಮಾಡಿದ್ವಿ ಅನ್ನುವಂಥದ್ದನ್ನು ಈಗ ಹೇಳಿ ನನ್ನ ಮಾತು. ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಮೊಹರಂ ಈ ವರ್ಷವೂ ಕೂಡ ಎಲ್ಲ ಸಮುದಾಯದವರು ಕೂಡ್ಕೊಂಡು ಬರೀ ಇಸ್ಲಾಂ ಕಮಿಟಿಯವರು ಅಷ್ಟೇ ಅಲ್ಲ ಎಲ್ಲ ಧರ್ಮದವರು ಕೂಡ್ಕೊಂಡು ಪ್ರತಿ ವರ್ಷವೂ ಕೂಡ ಭಾಳ ಅದ್ಭುತವಾಗಿ ಮಲ್ಲಾಪುರ ಗ್ರಾಮದಲ್ಲಿ ಈ ಒಂದು ಮೊಹರಂ ಹಬ್ಬವನ್ನು ಆಚರಣೆ ಮಾಡ್ತೇವೆ. ಈ ಸರಿನೂ ಕೂಡ ಎಲ್ಲ ಗ್ರಾಮದ ಎಲ್ಲ ಹಿರಿಯರು ಮತ್ತು ಗ್ರಾಮಸ್ಥರೆಲ್ಲರೂ ಕೂಡ್ಕೊಂಡು ಆ ಇಸ್ಲಾಂ ಕಮಿಟಿ ಕೂಡ ಹೊಂದಾಣಿಕೆಯಾಗಿ ನಾವೆಲ್ಲ ಹಿಂದೇನು ಮಾಡ್ಕೊತ ಬಂದವರು ಹಿರಿಯರು ಇದು ಕೂಡ ಆ ಪ್ರಕಾರ ಮಾಡ್ಕೊತ ಹೊಂಟೇವಿ. ಅದ್ರ ಜೊತೆಗೆ ವಿಶೇಷವಾಗಿ ಮಲ್ಲಾಪುರ ಗ್ರಾಮದಲ್ಲಿ ಈ ಒಂದು ಮಳೆ ಬೆಳೆ ಮತ್ತು
ಸಂಪೂರ್ಣ ರೈತರ ಒಂದು ಸಮಗ್ರವಾಗಿ ಇಲ್ಲಿ ಆ ದೇವರ ಅನುಗ್ರಹದಿಂದ ಇಲ್ಲಿ ಹೇಳಿಕೆ ಕೂಡ ಆಗ್ತೈತೆ. ಅದು ಇಲ್ಲಿ ಆ ಒಂದು ಪ್ರಕ್ರಿಯೆ ಮತ್ತು ಇಲ್ಲಿ ಪವಾಡ ದೃಶ್ಯವಾಗಿ ಇಲ್ಲಿ ಪ್ರಾರಂಭ ಆಗಿ ಈಗಾಗಲೇ 15 ವರ್ಷಗಳಿಂದ ಇಲ್ಲೇನು ಹೇಳಿರ್ತೈತಿ ಆ ಪ್ರಕಾರ ನಮ್ಮ ಗ್ರಾಮಕ್ಕೆ ಸಮೃದ್ಧಿಯಾಗಿ ಬೆಳೆಗಳು ಬಂದವು ಅನ್ನುವಂಥ ಮಾತನ್ನ ಇಲ್ಲಿ ಹೇಳಿಕ್ಕೆ ಬಯಸ್ತೀನಿ. ಈ ಸದ್ಯಕ್ಕೆ ಆ ಪವಾಡ ಕೂಡ ಇಲ್ಲಿ ನಡೀತೈತಿ ಅಂತೇಳಿ ವಿಶೇಷವಾಗಿ ಇಲ್ಲಿ ನಮ್ಮ ಗ್ರಾಮದೊಳಗೆ ಎಲ್ಲ ಧರ್ಮದವರು ಬಹುಶಃ ನಮ್ಮ ಈ ಭಾಗದೊಳಗನ ಇಲ್ಲಿ ಎಲ್ಲ